ತಮಿಳುನಾಡಿನಲ್ಲಿ ಎನ್ಡಿಎ ಕೂಟಕ್ಕೆ ತೀವ್ರ ಮುಖಭಂಗ ಆಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸೋಲನ್ನ ಕಂಡಿದ್ದಾರೆ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ ಹೀನಾಯ ಸೋಲಾಗಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಪ್ಲಸ್ 39 ಕ್ಷೇತ್ರಗಳಲ್ಲೂ ಕೂಡ ಗೆಲುವು ಸಾಧಿಸಿದ್ರೆ ಬಿಜೆಪಿ ಯಾವುದೇ ಖಾತೆಯನ್ನ ತೆರೆದಿಲ್ಲ. ತಮಿಳುನಾಡಲ್ಲಿ ಮಖಾಡೆ ಮಲ್ಕೊಂಡಿದೆ. ತಮಿಳುನಾಡಲ್ಲಿ ಎನ್ಡಿಎ ಕೂಟಕ್ಕೆ ಈಗ ಭಾರಿ ಮುಖಭಂಗ ಆಗಿದೆ. ಅಣ್ಣಾಮಲೈ ಅವರು ಸೋಲನ್ನ ಕಂಡಿದ್ದಾರೆ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ ಹೀನಾಯ ಸೋಲಾಗಿದೆ. ಬಿಗ್ ಶಾಕ್ ಇದು ಅಣ್ಣಾಮಲೈ ಅವರಿಗೆ. ಅವ್ರು ಗೆದ್ದೇ ಗೆಲ್ತಾರೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿದ್ರು. ಆದ್ರೆ ತಮಿಳುನಾಡಿನಲ್ಲಿ ಖಾತೆಯನ್ನೇ ತೆರಲಿಲ್ಲ. ಬಿಜೆಪಿ ಮಖಾಡೆ ಮಲಗಿದೆ. ಎನ್ಡಿಎ ಕೂಟಕ್ಕೆ ತೀವ್ರವಾಗಿ ಮುಖಭಂಗ ಆಗಿದೆ. ಈ ಮೂಲಕ ತಮಿಳುನಾಡಿನಲ್ಲಿ ಯಾವುದೇ ಖಾತೆಯನ್ನ ತೆರೆದೇ ಇರೋದ್ರಿಂದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸೋಲನ್ನ ಕಂಡಿದ್ದಾರೆ. ಈ ಸೋಲು ಅವರಿಗೆ ಅನಿರೀಕ್ಷಿತ, ನಿರೀಕ್ಷೆನೇ ಇರಲಿಲ್ಲ. ತಮಿಳುನಾಡಲ್ಲಿ ಡಿಎಂಕೆ ಅದೇ ರೀತಿಯಾಗಿ 39 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಅಣ್ಣಾಮಲೈ ಅವರಿಗೆ ಬಿಗ್ ಶಾಕ್ ಆಗಿದೆ. ಈಗ ಈ ಮೂಲಕ ತಮಿಳುನಾಡಿನಲ್ಲಿ ಎನ್ಡಿಎ ಕೂಟಕ್ಕೆ ತೀವ್ರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತ ಅಣ್ಣಾಮಲೈ ಅವರು ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸದಲ್ಲಿದ್ರು. ಆದ್ರೆ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ ಹೀನಾಯ ಸೋಲಾಗಿದೆ. ಯಾವುದೇ ರೀತಿಯ ಖಾತೆಯನ್ನ ತೆರಲೇ ಇಲ್ಲ ಬಿಜೆಪಿಯಲ್ಲಿ, ಬದಲಿಗೆ ಮಖಾಡೆ ಮಲಗಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು 39 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಲಾಗಿದೆ. ಈ ಮೂಲಕ ಬಿಜೆಪಿ ಯಾವುದೇ ಖಾತೆಯನ್ನ ತೆರೆದಿಲ್ಲ. ಹೀಗಾಗಿ ಅಣ್ಣಾಮಲೈ ಈಗ ಸೋಲನ್ನ ಕಂಡಿದ್ದಾರೆ. ಹೀನಾಯ ಸೋಲು, ಬರೀ ಸೋಲಲ್ಲ. ಹೀಗಾಗಿ ಈಗ ಅಣ್ಣಾಮಲೈಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಆಗಿದ್ರು ಕೂಡ ತಮ್ಮ ಕ್ಷೇತ್ರದಲ್ಲಿ ಅವರು ಗೆಲುವನ್ನ ಸಾಧಿಸೋದಕ್ಕಾಗ್ಲಿಲ್ಲ. ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಸೋಲನ್ನ ಕಂಡಿರುವಂತದ್ದು ಇದು ಈಗ ಅವರಿಗೆ ಹೀನಾಯ ಸೋಲು. ತಮಿಳುನಾಡಿನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇತ್ತು. ಆದ್ರೀಗ 39 ಸ್ಥಾನಗಳನ್ನ ಡಿಎಂಕೆ ಗೆದ್ದುಕೊಳ್ಳುವ ಮೂಲಕ ಅಣ್ಣಾಮಲೈ ಹೀನಾಯ ಸೋಲನ್ನ ಕಂಡಿದ್ದಾರೆ. ಈ ಮೂಲಕ ಎನ್ಡಿಎ ಕೂಟಕ್ಕೆ ತೀವ್ರವಾಗಿ ಮುಖಭಂಗ ಆಗಿದೆ. ಒಂದು ಖಾತೆಯನ್ನು ಕೂಡ ತೆರೆದಿಲ್ಲ, ಅಂದ್ರೆ ಒಂದು ಕ್ಷೇತ್ರವನ್ನು ಕೂಡ ತನ್ನದಾಗಿಸ್ಕೊಂಡಿಲ್ಲ ಎನ್ಡಿಎ ಕೂಟ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದೊಂದು ರಾಜ್ಯಗಳಲ್ಲೂ ಕೂಡ ಒಂದೊಂದು ರೀತಿಯಾಗಿ ರೋಚಕ ತಿರುವುಗಳನ್ನ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷ ಗೆಲ್ತಾ ಇದೆ ಅಂತ. ಒಂದ್ ಕಡೆ ಎನ್ಡಿಎ, ಅದೇ ರೀತಿಯಾಗಿ ಇಂಡಿಯಾ. ಈ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯಾ ಇರಲಿಲ್ಲ. ಆದ್ರೆ ಈಗ ಇಂಡಿಯಾ ಒಕ್ಕೂಟ ಏನಿದೆ ಒಂದ್ ರೀತಿಯಾಗಿ ಒಂದೊಂದು ರಾಜ್ಯಗಳಲ್ಲೂ ಕೂಡ ಕಮಾಲ್ ಮಾಡ್ತಾ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಗೆಲ್ಲದೇ ಇದ್ರೂ ಕೂಡ ವೋಟ್ ಶೇರಿಂಗ್ ಆಗೋದಕ್ಕೆ ಇಂಡಿಯಾ ಒಕ್ಕೂಟ ಏನಿದೆ ಮೂಲ ಕಾರಣ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಆಗಿರುವಂತದ್ದು. ಹೀಗಾಗಿ ಈಗ ಅಣ್ಣಾಮಲೈ ಅವರಿಗೆ ತಮಿಳುನಾಡಿನಲ್ಲಿ ಒಂದು ರೀತಿಯಾಗಿ ಭಾರಿ ಮುಖಭಂಗ ಆಗಿರುವಂತದ್ದು. ಇಲ್ಲಿವರೆಗೂ ಕೂಡ ಅವ್ರು ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಇತ್ತು. ಆದ್ರೆ ಎನ್ಡಿಎ ಒಕ್ಕೂಟ ಒಂದೇ ಒಂದು ಕ್ಷೇತ್ರದಲ್ಲೂ ಕೂಡ ಗೆಲುವನ್ನ ಸಾಧಿಸಿಲ್ಲ. ಒಂದು ಕ್ಷೇತ್ರವನ್ನ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡಿಲ್ಲ. ಬದಲಾಗಿ ತಮಿಳುನಾಡಲ್ಲಿ ಪೂರ್ತಿಯಾಗಿ ಮುಖಭಂಗ ಆಗಿದೆ, ಮಖಾಡೆ ಮಲಗಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಡಿಎಂಕೆಗೆ 39 ಸ್ಥಾನಗಳು ಸಿಗೋದ್ರ ಮೂಲಕ ಎನ್ಡಿಎ ಈಗ ಸೋಲನ್ನ ಕಂಡಿದೆ. ಅದರಲ್ಲೂ ಕೂಡ ಅಣ್ಣಾಮಲೈ ಹೀನಾಯವಾಗಿ ಸೋಲನ್ನಪ್ಪಿದ್ದಾರೆ. ಈ ಮೂಲಕ ಎನ್ಡಿಎ ಒಕ್ಕೂಟಕ್ಕೆ ತಮಿಳುನಾಡಿನಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಸಿಕ್ಕಿಲ್ಲ. ತಮಿಳುನಾಡು ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಬಿಜೆಪಿ 1 ಅಥವಾ 3 ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂತ ಒಂದಷ್ಟು ಅಂಕಿಅಂಶಗಳು ಹೊರಬಿದ್ದಿದ್ವು. ಆದ್ರೆ ಅದೇ ರೀತಿಯಾಗಿ ಅಂಕಿಅಂಶ ಬಂದಿದ್ರು ಕೂಡ, ಒಂದಷ್ಟು ಸನಿಹಕ್ಕೆ ಬಂದಿದ್ರು ಕೂಡ ಎನ್ಡಿಎ ಒಂದೇ ಒಂದು ಖಾತೆಯನ್ನು ಕೂಡ ತೆರಲಿಲ್ಲ. 1 ಅಥವಾ 3 ಕ್ಷೇತ್ರಗಳನ್ನ ಪಡ್ಕೊಳ್ಬಹುದು ಅಂತ ಬಂದಿತ್ತು ಎನ್ಡಿಎ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ ನಲ್ಲಿ. ಆದ್ರೆ ಎನ್ಡಿಎ ಯಾವುದೇ ಖಾತೆಯನ್ನ ತೆರೆಯದೆ ಮಖಾಡೆ ಮಲ್ಕೊಂಡಿದೆ. ಡಿಎಂಕೆ ಏನಿದೆ 39 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ.